ಹಾಯ್, ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತೀನಿ ಕಣೋ. ಏನ? ಹಾಗಂತ ನಾನ್ ಹೇಳಿಲ್ಲ, ಅವಳು ಹೇಳಿದ್ದು. ಅವಳ? ಬಾಯ್. నేను ನಿನ್ನೆ ಪ್ರೇಮಿస్తున్నాನು. ವಾಟ್? ಹಾಗಂತ ನಾನು ಹೇಳಿಲ್ಲ, ಅವಳು ಹೇಳಿದ್ದು. ಯಾರು? मैं तुमसे प्यार करती हूँ ನೀನು ಅಂತ ನಾನು ಹೇಳಿಲ್ಲ, ಅವಳು ಹೇಳಿದ್ದು. ಯಾವಳವಳು? ನಿನ್ನ ಹತ್ರ ಯಾವ ಭಾಷೆಯಲ್ಲಿ ಹೇಳಕ್ ಹೇಳಿದವಳು? ಅವಳು ನಾನೇ. ವಾಟ್? ಮಿಸ್ ಲೂಸ್. ಐ ಲವ್ ಯು. ಏ ಲೂಸ್, ನಿನ್ಗೆ ಹುಚ್ಚಿಡಿದಿಲ್ಲ ತಾನೆ? ಏಯ್ ಪ್ಲೀಸ್ ಕಣೋ, ಪ್ಲೀಸ್ ಕಣೋ, ಪ್ಲೀಸ್ ಕಣೋ, ನೀನು ಐ ಲವ್ ಯು ಅಂತ ಹೇಳೋ. ನನ್ಗೆ ಯಾರು ಇಲ್ಲ ಕಣೋ. ಏನು ಎಮೋಷನಲ್ ಬ್ಲಾಕ್ ಮೇಲಾ? ಹಾಗೆ ಅನ್ಕೋ. ಒಟ್ನಲ್ಲಿ ನೀನ್ ನನ್ ಲವ್ ಮಾಡ್ಬೇಕು ಅಷ್ಟೇ. ಈಗೇನು ನನ್ ತಂದೆ ತಾಯಿ ಯಾರು ಅಂತ ಗೊತ್ತಿಲ್ದೇ ಇರೋಳು ಅನ್ನೋದಾ ಪ್ರಾಬ್ಲಮ್? ಹೆತ್ತೋರು ಯಾರು ಅಂತ ಗೊತ್ತಿಲ್ದಿರೋ ನೋವು, ಹೆತ್ತೋರು ಇಲ್ದಿರೋ ಸಂಕಟ, ಎರಡನ್ನೂ ನಾನು ಅನುಭವಿಸಿದ್ದೀನಿ. ನೀನ್ ಮನ್ಸು ಕೊಟ್ಟು ಹೇಳ್ತಾ ಇದೀಯಾ, ನಾನೇನು ಕೇಳ್ದೇನೆ ನನ್ನ ಮನ್ಸಲ್ಲಿ ತುಂಬಿಸ್ಕೊಂಡಿದ್ದೀನಿ. ಮತ್ ಯಾಕೋ ಹೇಳಿಲ್ಲ? ಹೇಳಕ್ಕೆ ಪರ್ಮಿಷನ್ ತಗೋಬೇಕಿತ್ತು. ಯಾರ್ದು? ಸೀನಿಯರ್ದು. ಸೀನಿಯರಾ? ಯಾರದು? ಯಾರಾದ್ರೆ ನಿನಗೇನು? ಕಣ್ ಮುಚ್ಕೊಂಡು ದೇವ್ರಲ್ಲಿ ಪರ್ಮಿಷನ್ ಓಕೆ ಆಗ್ಲಿ ಅಂತ ಬೇಡ್ಕೋ. ಅಷ್ಟರಲ್ಲಿ ನಾನು ಪರ್ಮಿಷನ್ ತಗೊಂಡ್ ಬಂದ್ಬಿಡ್ತೀನಿ. ಓಕೆ ಬಾಯ್. ನೀನ್ ಬರೋವರೆಗೂ ಕಾಯಕ್ಕಾಗಲ್ಲ. ಅಲ್ಲಿ ನಾನೇ ಫೋನ್ ಮಾಡಿ ಹೇಳು. ನನ್ನ ಮೊಬೈಲ್ ನಂಬರು 9845585894. ಹಿ ಇಸ್ ಇನ್ ಅ ಮೀಟಿಂಗ್, ಸ್ವಲ್ಪ ವೇಟ್ ಮಾಡ್ಬೇಕಂತೆ. ಓಕೆ, ಥ್ಯಾಂಕ್ ಯು. ರಿಷಿ, ನನ್ಗೆ ಇವ್ರು ಹೇಳದೆ ಸರಿ ಅಂತ ಅನಿಸ್ತಾ ಇದೆ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ವಿಲ್ ಸಿ ಹೌ ಇಟ್ ವರ್ಕ್ಸ್. ರಿಷಿ ಸರ್ ನೋಡಿ, ಅವರು ಮೀಟಿಂಗ್ ಅಲ್ಲಿ ಇದ್ದಾರೆ. ಹೋಗ್ಬಿಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಸೀನಿಯರ್ ಸೀನಿಯರ್ ಇಲ್ಲಿ ಇಲ್ಲಿ ಇಲ್ಲಿ. ಕ್ಲಿಯರ್? ಹಾಯ್ ಸೀನಿಯರ್ ಸೀನಿಯರ್ ಏನ್ ಇಲ್ಲಿ? ಒಳಗೆ ಬರ್ಬೋದಾ? ಎಕ್ಸ್ಕ್ಯೂಸ್ ಮೀ, ಬಾ, ಕಮಾನ್. ಒಂದ್ ನಿಮಿಷ. ಏನ್ ಹರಿ? ಹಾಯ್ ಹಾಯ್. ಸೀನಿಯರ್ ಸೀನಿಯರ್ ನಿಮ್ಮ ಹತ್ರ ಅರ್ಜೆಂಟ್ ಆಗಿ ಮಾತಾಡ್ಬೇಕು, ಬನ್ನಿ. ಅರ್ಜೆಂಟಾ? ನನಗಲ್ಲ ಸೀನಿಯರ್, ಆ ಮೆಂಟ್ಲ್ಗೆ. ಮೆಂಟಲ್? ಎಕ್ಸ್ಕ್ಯೂಸ್ ಮೀ, ಯಾವ ಮೆಂಟಲ್ಗೆ? ಅದೇ ಸೀನಿಯರ್ ಸ್ಫೂರ್ತಿ. ಅವಳು ನನ್ನ ಲವ್ ಮಾಡ್ತಾಳಂತೆ, ನಾನು ಅವಳನ್ನ ಲವ್ ಮಾಡ್ಬೇಕಂತೆ. ನಾನು ಸೀನಿಯರ್ ಪರ್ಮಿಷನ್ ಇಲ್ಲದೆ ಯಾವ ಕೆಲಸನೂ ಮಾಡಲ್ಲ ಅಂತ ಹೇಳ್ದೆ. ನೀ ಕಾಲೇಜ್ಗೆ ಹೋಗೋದು ಓದಕ್ಕೋ, ಇಲ್ಲ ಪ್ರೀತಿ ಅಂತ ಪಾರ್ಕು ಪಿಕ್ಚರು ಪಾಪ್ಕಾರ್ನ್ ಅಂತ ಸುತ್ತಾಡಕ್ಕೋ? ಸಾರಿ ಸೀನಿಯರ್, ನನಗಿದು ಯಾವುದು ಹೊಳಿಲೇ ಇಲ್ಲ. ನಾನು ಅವ್ಳು ಹೇಳ್ಬಿಡ್ತೀನಿ, ಇವೆಲ್ಲ ಆಗಲ್ಲ ಅಂತ ಹೇಳ್ಬಿಡ್ತೀನಿ. ಸ್ಟುಪಿಡ್! ಲವ್ ಮಾಡಕ್ಕೂ ನನ್ ಪರ್ಮಿಷನ್ ಬೇಕಾ? ಅದಿರ್ಲಿ, ಡು ಯು ರಿಯಲಿ ಲವ್? ಅದು ಅದು ನೀವ್ ಎಸ್ ಅಂದ್ರೆ ನಾನು ಎಸ್ ಸೀನಿಯರ್. ಕಿಲ್ಲಾಡಿ ನೀನು. ಗೋ ಹೆಡ್. ಆದ್ರೆ ಒಂದ್ ಮಾತು, ಲವ್ ಯಾವತ್ತೂ ನಿನ್ ವಿದ್ಯೆಗೆ ಅಡ್ಡಿ ಬರಬಾರ್ದು ಅಷ್ಟೇ. ಶೂರ್ ಸೀನಿಯರ್, ಶೂರ್. ಬಾಯ್ ಸೀನಿಯರ್, ಬಾಯ್. ಬರ್ತೀನಿ. ಆ ಲೂಸ್ಗೆ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದೆ, ಹೋಗಿ ಫೋನ್ ಮಾಡ್ತೀನಿ. ತಗೋ, ಮೊಬೈಲ್ ಇಂದ ಮಾಡಿ. ಬೇಡ ಸೀನಿಯರ್, ಹೊರಗಡೆ ಮಾಡ್ತೀನಿ, ನೋ ಪ್ರಾಬ್ಲಮ್. ಕಮ್ ಆನ್, ಗೋ ಹೆಡ್. ಸ್ಫೂರ್ತಿ, ಸೀನಿಯರ್ ನಮ್ ಲವ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಾಯ್ತು. ವಾಟ್? ಐ ಲವ್ ಯು ಟು. ಐ ಲವ್ ಯು ಟು. ಮತ್ತೆ ಬೇಗ ಬಾರೋ. ಈಗಾಗಲ್ಲ, ನಾನು ಕ್ಲಾಸ್ ಅಟೆಂಡ್ ಮಾಡ್ಬೇಕು, ಇಲ್ಲಾಂದ್ರೆ ಸೀನಿಯರ್ ಬೈತಾರೆ. ನಾಳೆ ಸಿಗ್ತೀನಿ, ನಾಳೆ ನಾಳೆ. ಓಕೆ? ಏನ್ ಇವನು? ನಾನು ಇವನ್ನ ಲವ್ ಮಾಡ್ತಿದ್ದೀನೋ ಇಲ್ಲ ಸೀನಿಯರ್ನೋ? ಬಾಯ್ ಸೀನಿಯರ್. 1 ಮಿನಿಟ್. ನಾಳೆ ಅವಳನ್ನ ಮೀಟ್ ಮಾಡಕ್ ಹೋಗುವಾಗ ಬ್ಯೂಟಿಫುಲ್ ಫ್ಲವರ್ಸ್ ತಗೊಂಡು ಹೋಗು. ಹಾಗೆ ಒಳ್ಳೆ ರೆಸ್ಟೋರೆಂಟ್ ಕರ್ಕೊಂಡು ಹೋಗು. ಶಿಲ್ ಬಿ ಹ್ಯಾಪಿ. ತಗೋ. ಬೇಡ ಸೀನಿಯರ್, ನನ್ನ ಹತ್ರನೇ ಇದೆ. ಯಾಕೆ ನನ್ನ ಹತ್ರ ತಗೋಬಾರ್ದಾ? ಹಾಗೇನಿಲ್ಲ ಸೀನಿಯರ್. ಕಮ್ ಆನ್, ಟೇಕ್ ಇಟ್, ಎಂಜಾಯ್. ಥ್ಯಾಂಕ್ ಯು ಸೀನಿಯರ್. ಬಾಯ್ ಸೀನಿಯರ್. ಬಾಯ್. ಹರಿ, ಗಿವ್ ಮಿ 5 man. ಹೇ ಯಸ್. ಪಾಸ್. ಸೀನಿಯರ್ ಸ್ಫೂರ್ತಿ ಮೀಟ್ ಮಾಡ್ದಾ? ಮಾಡ್ಲಿ ಅಂದ್ರೆ ಬಿಡ್ಬೇಕಲ್ಲ ಸೀನಿಯರ್ ಲೂಸು. ಪಾಸ್ ಪಾಸ್ ಪಾಸ್. ಯಾ ಸೀನಿಯರ್, ಎಲ್ಲೆಲ್ಲಿ ಹೋಗಿದ್ರಿ? ಕಾಫಿ ಡೇ, ಐಸ್ ಕ್ರೀಮ್ ಪಾರ್ಲರ್ ಅಂತ ಜಾಲಿಯಾಗಿ ಸುತ್ತಾಡಿದ್ವಿ ಸೀನಿಯರ್. ಗುಡ್, ವೆರಿ ಗುಡ್. ಕಮ್ ಆನ್, ಪಾಸ್. ಏನ್ ರಮಣ್ಣವ್ರೆ? ನಿಮ್ಮ ಮಾವರು ಬಂದಾರೆ. ಏನ್ ಮಾವ ಇಷ್ಟು ದೂರ? ಹೇಳ್ ಕಳ್ಸಿದ್ರೆ ನಾನೇ ಬರ್ತಿದ್ನಲ್ಲ. ಯಾರ ಹತ್ರ ಎಲ್ಲಿಗೆ ಅಂತ ಹೇಳಿ ಕಳಿಸ್ಲಿ? ಫೋನ್ ಅಲ್ಲಿ ಸಿಕ್ಕೋಲ್ಲ, ಮನೆಯಲ್ಲಿ ಇರೋಲ್ಲ, ಆಫೀಸ್ ಬಂದ್ರೆ ಮೀಟಿಂಗು ಕಾನ್ಫರೆನ್ಸ್ ಅಂತ ಬ್ಯುಸಿ ಆಗಿರ್ತೀರಾ. ಈ ನಡುವೆ
ಹರಿ ಅಂತ ಯಾರೋ ಇದೆಲ್ಲ ಬೇಕಾಗಿತ್ತ ರಿಷಿ? ಬೇಕಾಗಿತ್ತೋ ಇಲ್ವೋ ಗೊತ್ತಿಲ್ಲ, ಅದನ್ನೊಂದು ಅಸೈನ್ಮೆಂಟ್ ತರ ತಗೊಂಡಿದ್ದೀನಿ. ಅದನ್ನ ಮುಗಿಸೋಕೆ ಒಂದು 6 ತಿಂಗಳು ಬೇಕಾಗುತ್ತೆ. ಹಾಗಾದ್ರೆ ಮದುವೆ ಯಾವಾಗ ಇಟ್ಕೊಳ್ಳೋಣ? ಅದಕ್ಕೇನು ಅರ್ಜೆಂಟ್ ಮಾವ, ಒಂದು 6 ತಿಂಗಳ ಇಟ್ಕೊಳ್ಳೋಣ. 6 ತಿಂಗಳ? ಯಾಕೆ, ನಮ್ಮ ನಂಬಿಕೆ ಇಲ್ವಾ? ಛೇ ಹಾಗಲ್ಲ. ಮತ್ತೆ ಹರಿ, ಕುಮಾರ್, ಹರಿ ಬಾಲ್ ಪಾಸ್ ಮಾಡು. ಹರಿ ಕಮಾನ್ ಶೂಟ್. ಫ್ಯಾಂಟಾಸ್ಟಿಕ್ ಹರಿ. ಅಳಿಯನ್ರೆ, ಈಗ ನೀವು ತುಂಬಾ ಬ್ಯುಸಿ ಆಗಿದ್ದೀರಾ, ಇನ್ನೊಂದ್ಸಲ ಮೀಟ್ ಮಾಡೋಣ. ಸರಿ ಹೇ ಕಮಾನ್ ಪಾಸ್ ದ ಬಾಲ್. ಅರೆ ಸ್ನೇಹ, ಹಾಯ್, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಏನ್ ಬೆಳಿಗ್ಗೆನೆ ಇಲ್ಲಿ? ನೀನ್ ಮಾಡಿದ್ ಸರಿನಾ ಅಂತ ಕೇಳಕ್ ಬಂದಿದ್ದಾಳೆ. ಓ, ನೀನು ಬಂದಿದೀಯಾ? ಹಾಗಿದ್ರೆ ಎಲ್ರನ್ನೂ ಸೇರಿಸಿರ್ಬೇಕಲ್ಲ ಇಲ್ಲಿ. ಸರಿ, ಈಗ ನಾನು ಏನ್ ತಪ್ಪು ಮಾಡಿದ್ದೀನಿ? ಸ್ನೇಹ ತಂದೆ ಮದುವೆ ವಿಷಯ ಮಾತಾಡೋಣ ಅಂತ ಬಂದ್ರೆ ನೀನ್ ಸರಿಯಾಗಿ ಮುಖ ಕೊಟ್ಟು ಮಾತಾಡ್ಲಿಲ್ವಂತಲ್ಲೋ. ಹಾಗಂತ ನಿನ್ಗ್ಯಾರು ಹೇಳಿದ್ದು? ನಾನೇ. ಮಾವನ್ನ ಕ್ಯಾಶುಯಲ್ ಆಗಿ ಫ್ರೆಂಡ್ ತರ ಮಾತಾಡ್ಸ್ ಕಳ್ಸಿದಿರಲ್ಲ, ಇದ್ ಸರಿನಾ? ಮಾವನ್ ಜೊತೆ ಫ್ರೆಂಡ್ ಆಗಿರೋ ತಪ್ಪ? ಮಕ್ಕಳನ್ನ ಹೆತ್ತವರು ಫ್ರೆಂಡ್ ತರ ಟ್ರೀಟ್ ಮಾಡ್ತಾರೆ ಅಲ್ವಮ್ಮ? ಅವನ್ ಹೇಳೋದು ಸರಿಯಾಗಿ ಇದೆಯಲ್ಲಮ್ಮ. ಅಷ್ಟೇ ಅಲ್ಲ ಅತ್ತೆ, ಅವತ್ ನಾನ್ ಮೀಟ್ ಮಾಡಕ್ ಹೋದ್ರೆ ವೇಟ್ ಮಾಡ್ಸಿದ್ರು. ಯಾರೋ ಒಬ್ಬ ಹುಡುಗ ಬಂದ್ರೆ ಒಳಗ್ ಕರ್ಸ್ಕೊಂಡು ಮಾತಾಡ್ಸ್ ಕಳ್ಸಿದ್ರು. ಓ, ಅವತ್ ನೀನು ಬಂದಿದ್ದಲ್ಲ. ಐ ಆಮ್ ಸಾರಿ. ನೋಡಿದ್ರ ಅತ್ತೆ, ನಾನಿರೋ ವಿಷಯ ಗೊತ್ತಿದ್ರು ವೇಟ್ ಮಾಡ್ಸಿದ್ರು. ಮದ್ವೆ ಆಗೋ ನನಗಿಂತ ಆ ಹುಡುಗ ಹೆಚ್ಚಾಗಿದ್ದಾನೆ. ವೇಟ್, ನೀಲ್ ಬಾ ಹೇಳ್ತೀನಿ. ಸ್ನೇಹ ಬಾಯ್ಲಿ. ನೋಡು, ನನ್ ನೋಡಕ್ ಯಾರೇ ಬಂದ್ರು ಅವ್ರು ನನಗೆ ಗೊತ್ತಿರೋರೇ ಆದ್ರು ಮೊದಲು ಅವ್ರನ್ನ ಮಾತಾಡ್ಸಿ ಬೇಗನೆ ಕಳಿಸ್ತೀನಿ. ಯಾಕೆ ಹೇಳು? ಗೊತ್ತಿರೋರು ಅಂತ ಕೇರ್ಲೆಸ್. ಅಲ್ಲೇ ನೀ ತಪ್ಪು ತಿಳ್ಕೊಂಡಿರೋದು. ನನಗಿಷ್ಟವಾದ್ರ ಜೊತೆ ಯಾವ ಡಿಸ್ಟರ್ಬೆನ್ಸು ಇಲ್ಲದೆ ಹಾಯಾಗಿ ಮಾತಾಡೋಣ ಅಂತ. ಅದು ಅಲ್ಲದೆ ನೀ ನನ್ನ ಹಾಫ್ ಶರ್ಟ್ ಅಂದ್ರೆ ಅರ್ಧ ಅಂಗಿ, ನನ್ನ ಹೆಂಡತಿ. ನೋಡು, ನಮ್ಮಿಬ್ರ ಮಧ್ಯೆ ಏನೇ ಪ್ರಾಬ್ಲಮ್ಸ್ ಬಂದ್ರು ನಾವಿಬ್ರು ಕೂತು ಸಾಲ್ವ್ ಮಾಡ್ಬೇಕು. ಅದು ಬಿಟ್ಟು ಮನೆಯವರೆಲ್ಲ ಸೇರಿಸಿ ಪಂಚಾಯತಿ ಮಾಡದಾ? ಮತ್ತೆ ನನಗೆ ಕೋಪ ಬಂತು, ಅದಕ್ಕೆ ಹೀಗ್ ಮಾಡ್ದೆ. ಕೋಪದಲ್ಲೂ ನೀನ್ ಎಷ್ಟು ಸೆಕ್ಸಿಯಾಗಿ ಕಾಣ್ತೀಯ ಗೊತ್ತಾ? ನೋಡಿ, ಹತ್ರ ಬರ್ಬೇಡಿ. ಬೇಡ, ಹತ್ರ ಬರ್ಬೇಡಿ. ಅರೆ, ನನ್ ಹೆಂಡತಿ ಆಗೋಳ ಜೊತೆ ನಾನ್ ಹತ್ರ ಬರಕ್ಕೆ ಯಾರ್ ಪರ್ಮಿಷನ್ ಬೇಕು? ಅತ್ತೆ ಇಲ್ಲೇ ಇದ್ದಾರೆ. ಇರ್ಲಿ ಬಿಡು. ಅಜ್ಜಿನೂ ಇಲ್ಲೇ ಇದ್ದಾರೆ. ಐ ಡೋಂಟ್ ಕೇರ್. ಐ ಲವ್ ಯು. ಐ ಲವ್ ಯು ಟು. ಎಕ್ಸ್ಕ್ಯೂಸ್ ಮೀ. ಹಲೋ ಹರಿ, ಒಂದ್ ನಿಮಿಷ. ಹೇಳು. ನೀಲ್ ಬಂದೇ ಅಲ್ವಾ? ಇಲ್ಲ ಸೀನಿಯರ್. ಆದ್ರೆ ಈಗ ಇಲ್ಲೇ ಯಾಕೆ ಬಂದಿದ್ದೀವಿ ಸೀನಿಯರ್? ಇವತ್ತು ನಿನ್ ಬರ್ತ್ಡೇ ಅಲ್ವಾ, ಅದಕ್ಕೆ ಶಾಪಿಂಗ್ ಎಲ್ಲ ಬೇಕಾಗಿತ್ತ ಸೀನಿಯರ್? ಯಾವ್ದು ಬೇಕು ಯಾವ್ದು ಬೇಡ ಅದು ನನಗೆ ಚೆನ್ನಾಗಿ ಗೊತ್ತು. ನೀ ಸುಮ್ಮನೆ ಬಾ. ಓಕೆ ಕಮಾನ್. ಸ್ಫೂರ್ತಿ, ನೀನ್ ಸೆಲೆಕ್ಟ್ ಮಾಡು. ಓಕೆ ಸೀನಿಯರ್, ಈ ಲೂಸಾ? ಬೇಡ ಸೀನಿಯರ್, ಒಳ್ಳೆ ಟೇಸ್ಟ್ ಇದೆ ಕಣ. ಥ್ಯಾಂಕ್ ಯು ಸೀನಿಯರ್. ನಿಮ್ಗೆ ಹೇಗೆ ಗೊತ್ತು? ಹರಿನ್ ಸೆಲೆಕ್ಟ್ ಮಾಡಿದ್ಯಲ್ಲ. ಓ, ಎಕ್ಸ್ಕ್ಯೂಸ್ ಮೀ, ನೀನ್ ಸೆಲೆಕ್ಟ್ ಮಾಡ್ತಾರೆ. ಓಕೆ. ಹಲೋ. ಏ ಬಾರೋ. ರಿಷಿ 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 ಸೀನಿಯರ್, ಇದೆರಡರಲ್ಲಿ ಯಾವುದು? ಎರಡು ಚೆನ್ನಾಗಿದೆ. ನೀವು ಬನ್ನಿ ಒಳಗಡೆ. ನೀನ್ ಹೋಗಿ ಬರ್ತೀನಿ. ಓಕೆ ಬಾಯ್. ಹಾಯ್ ಸ್ನೇಹ. ಹಾಯ್, ಎಲ್ಲಿದ್ದೀರಾ? ಶಾಪಿಂಗ್ ಬಂದಿದ್ದೀನಿ. ಹೇಳಿದ್ರೆ ನಾನು ಬರ್ತಾ ಇದ್ದೆ. ಶಾಪಿಂಗ್ ನನಗಾಗಿದ್ರೆ ನಿನ್ ಕರ್ಕೊಂಡು ಬರ್ತಾ ಇದ್ದೆ. ಮತ್ಯಾರ್ಗೆ? ಅವ್ರು ಯಾರು ಅಂತ ಹೇಳಿದ್ರೆ ಗೊತ್ತಾಗಲ್ಲ. ಓ, ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿನಾ? ಹೌದು. ನನಗಿಂತನಾ? ನಿನಗಿಂತ ಏನೂ ಅಲ್ಲ. ಯಾಕೆ? ಏನಿಲ್ಲ, ಕಟ್ಕೊಳ್ಳೋ ನನ್ನೇ ಒಂದ್ ದಿವ್ಸಾನು ಶಾಪಿಂಗ್ ಕರ್ಕೊಂಡು ಹೋಗಿಲ್ವಲ್ಲ, ಅದಕ್ಕೆ. ಅಷ್ಟೇ ತಾನೇ? ನೀವು ಅನ್ನು ಶಾಪಿಂಗ್ ಏನು, ಇಡೀ ಶಾಪಿಂಗ್ ಕಾಂಪ್ಲೆಕ್ಸ್ ಮನೆ ಕಳಿಸ್ಬಿಡ್ತೀನಿ. ಅದೆಲ್ಲ ಬೇಕಾಗಿಲ್ಲ, ನೀವ್ ಶಾಪಿಂಗ್ ಕರ್ಕೊಂಡು ಹೋದ್ರೆ ಸಾಕು. ಸರಿ, ಯಾವಾಗ ಹೋಗೋಣ ಹೇಳು? ಇವತ್ ಸಾಯಂಕಾಲ 6 ಗಂಟೆಗೆ ಅಟ್ ಫೋರಂ. ಟುಡೇ ಈವ್ನಿಂಗ್? ಓಕೆ, 6 o'clock ಶಾಪ್. ಮಾತಿಗೆ ತಪ್ಪಲ್ಲ ತಾನೆ? ನಿನಗೆ ಡೌಟೇ ಬೇಡ. ಓಕೆ ಓಕೆ, ಬಾಯ್. ಬಾಯ್.
ಎಲ್ಲ ಮುಗಿತಾ ನಡೀರಿ, ನನ್ಗೆ ಆಫೀಸ್ ಟೈಮ್ ಆಯ್ತು. ಬರ್ಡೇ ಅಂದ್ರೆ ಇಷ್ಟೇನಾ? ಮತ್ತಿನ್ನೇನ್ ಮಾಡ್ಬೇಕು? ಕೇಕ್ ಕಟ್ ಮಾಡ್ಬೇಕು, ಡಿಸ್ಕೋಗ್ ಹೋಗ್ಬೇಕು, ನೈಟ್ ಎಲ್ಲ ಎಂಜಾಯ್ ಮಾಡ್ಬೇಕು. ಡಿಸ್ಕೋನಾ? ನೋ ನೋ ನೋ, ನೀವಿಬ್ರು ಹೋಗಿ ಬನ್ನಿ. ಯಾಕೆ ನೀವ್ಯಾಕೆ ಬರಲ್ಲ? ನಿಮ್ಮಿಬ್ರು ಮತ್ತೆ ನಾನು ಯಾಕೋ? ಓಕೆ ಸೀನಿಯರ್, ನಾವು ಹೋಗಲ್ಲ, ಕ್ಯಾನ್ಸಲ್. ಓಕೆ, ಲೆಟ್ಸ್ ಗೋ. ಥ್ಯಾಂಕ್ ಯು. ಬಟ್ ಈಗ ನೋ, ಹೀಗೆ. ಓ ಸ್ನೇಹ, 6 ಗಂಟೆ ಶಾಪಿಂಗ್. ಐ ಆಮ್ ಸಾರಿ ಸ್ನೇಹ. ಅಷ್ಟಾದ್ರೂ ಜ್ಞಾಪಕ ಇದೆಯಲ್ಲ. ಅದು ಏನಾಯ್ತು ಅಂದ್ರೆ, ನನಗ್ ಕಾರಣ ಬೇಕಾಗಿಲ್ಲ. ಅಟ್ಲೀಸ್ಟ್ ನೀನಾದ್ರೂ ಒಂದು ಫೋನ್ ಮಾಡಬಾರ್ದಾ? ಒಂದಲ್ಲ, ಸ್ವಲ್ಪ ನಿಮ್ ಮೊಬೈಲ್ ಫೋನ್ ತೆಗೆದು ನೋಡಿ. 10 ಸಲ ಫೋನ್ ಮಾಡಿದ್ದೀನಿ. ನಾನ್ ಮಾತ್ರ ಅಲ್ಲ, ಮನೆಯವರೆಲ್ಲ ಟ್ರೈ ಮಾಡಿದ್ದಾರೆ. ನೀವ್ ರೆಸ್ಪಾಂಡ್ ಮಾಡ್ಲಿಲ್ಲ ಅಂತ ಟೆನ್ಷನ್ ಅಲ್ಲಿದ್ದಾರೆ. ಓ ಶಿಟ್, ಅದು ಡಿಸ್ಕೋಥೆಕ್ ಸೌಂಡ್ ನಲ್ಲಿ ರಿಂಗ್ ಆಗಿದ್ ಕೇಳಿಸ್ಲಿಲ್ಲ. ನಾನ್ ನಿಮಗ್ ಕಾಯ್ತಾ ಇರೋದನ್ನ ಮರ್ತು ನೀವ್ ಡಿಸ್ಕೋಥೆಕ್ಗೆ ಹೋಗಿದ್ರಾ? ಸಾರಿ, ಅದು ಇವತ್ತು ಹರಿ ಬರ್ತ್ಡೇ ಇತ್ತಲ್ಲ, ಅದಕ್ಕೆ. ಹರಿ 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 ನಿಮ್ ಲೈಫ್ ನಲ್ಲಿ ಬಂದ್ಮೇಲೆ ನಾನ್ ನಿಮಗ್ ಕಾಣಿಸ್ತಾ ಇರ್ಲಿಲ್ಲ. ಈಗೀಗ ಏನು ಕೇಳಿಸ್ತಾನೂ ಇಲ್ಲ ಅಲ್ವೋ? ಇವಳನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿ ನೀನ್ ಅವನ ಜೊತೆ ಹೋಗಿದ್ಯಲ್ಲ. ಕೊಟ್ಟು ಮಾತ್ ಮರೆಯೋದಲ್ದೇನೆ ಇತ್ತೀಚೆಗೆ ಸುಳ್ಳು ಬೇರೆ ಹೇಳ್ತಾರೆ. ಸುಳ್ಳ? ಅತ್ತೆ, ಇವ್ರ ಜೊತೆ ಶಾಪಿಂಗ್ ಬರೀ ಹರಿನೋ ಅಥವಾ ಯಾವ್ದಾರು ಹುಡುಗಿನೂ ಬಂದಿದ್ಲೋ ಕೇಳಿ. ಓ, ಆ ಹುಡುಗಿ ಸ್ಫೂರ್ತಿ ಅಂತ, ಹರಿ ಫ್ರೆಂಡು. ಹೌದು, ನಿನಗೆ ಹೇಗೆ ಗೊತ್ತು? ನಾನ್ ನೋಡ್ದೆ. ಮತ್ತ್ಯಾಕೆ ಬರ್ಲಿಲ್ಲ? ನಿಮ್ಮನ್ನ ಅಂಟ್ಕೊಂಡು ಇನ್ನೊಬ್ಳು ನಿಂತಿರ್ಬೇಕಾದ್ರೆ ನಾನ್ ಹೇಗ್ ಬರ್ಲಿ? ಅವಳೊಬ್ಳು ಚಿಕ್ಕ ಹುಡುಗಿ, ಸುಮ್ನೆ ಯಾಕೆ ಏನೇನೋ ಕಲ್ಪನೆ ಮಾಡ್ಕೋತೀಯ? ಚಿಕ್ಕವಳು ದೊಡ್ಡವಳು ಅದನ್ನ ನಾನ್ ಫೋನ್ ಮಾಡ್ದಾಗ್ಲೇ ಹೇಳ್ಬೋದಿತ್ತಲ್ಲ. ಯಾಕೆ ಅದನ್ನ ತಿಳ್ಕೊಳ್ಳೋಷ್ಟು ಅಧಿಕಾರ ಇಲ್ವಾ ನನ್ಗೆ? ಆಫ್ ಕೋರ್ಸ್, ನೀ ನನ್ ಕೈ ಹಿಡಿಯೋಳು, ನನ್ ಬಗ್ಗೆ ತಿಳ್ಕೊಳ್ಳೋ ಎಲ್ಲ ಹಕ್ಕು ನಿನಗಿದೆ. ಈಗ ನಿಜ ಗೊತ್ತಾಯ್ತಲ್ಲ, ಕಮ್ ಆನ್ ಪ್ಲೀಸ್. ಯಾಕಕ್ಕೆ ಸುಮ್ನೆ ಟೆನ್ಷನ್? ಬನ್ನಿ ಊಟ ಮಾಡೋಣ. ಯು ಶಟ್ ಅಪ್. ಏ ಸ್ನೇಹ, ಬೆಳ್ದಿರೋ ನಿನಗೆ ಹೇಗ್ ಮಾತಾಡ್ಬೇಕದು ಗೊತ್ತಿಲ್ಲ, ಆ ಚಿಕ್ಕ ಹುಡುಗಿ ಹೇಳ್ತಿದ್ಯಲ್ಲ. ರಿಷಿ, ಏನಪ್ಪ ಇದಲ್ಲ? ಮಗ ಏನೇ ಮಾಡಿದ್ರು ಸರಿಯಾಗಿರತ್ತೆ ಅಂತ ಕೊಟ್ಟು ಸದ್ರ ಇದು. ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೋಡ್ ಸ್ನೇಹ, ನಾಳೆ ನಾವಿಬ್ರು ಗಂಡ ಹೆಂಡತಿ ಆಗೋರು. ನಮ್ಮಿಬ್ರ ಮಧ್ಯೆ ಪ್ರೀತಿ ಇರ್ಬೇಕು, ಸಂದೇಹ ಅಲ್ಲ. ಹಾಗಾದ್ರೆ ನಮ್ಮಿಬ್ರ ಮಧ್ಯೆ ಹರಿ ಬಂದ್ರೂ ಪರವಾಗಿಲ್ಲ ಅಲ್ವಾ? ಅವನಿಂದ ನಮ್ ಎಂಗೇಜ್ಮೆಂಟ್ಗೆ ಲೇಟ್ ಆಗಿ ಬಂದ್ರಿ. ನಮ್ ತಂದೆ ಹತ್ರ ಸರಿಯಾಗಿ ಮಾತಾಡ್ದೆ ಕಳ್ಸಿದ್ರಿ. ಇವತ್ ನನ್ನನ್ನೇ ಮರ್ತ್ರಿ. ನನಗ್ ನೋವಾಗಲ್ವಾ? ಮದ್ವೆಗೆ ಮುಂಚೆ ಎಷ್ಟೇ ಸ್ನೇಹ ಇದ್ರು ಮದ್ವೆ ಆದ್ಮೇಲೆ ಹೆಂಡ್ತಿನೇ ಸರ್ವಸ್ವ ಆಗ್ತಾಳೆ. ಅದನ್ನ ನೀವ್ ಹೇಳ್ತಿದ್ದೀರಾ, ಅವ್ರು ಹೇಳ್ತಿಲ್ವೇ? ನಾನ್ ಹೇಳಲ್ಲ. ಹಾಗಾದ್ರೆ ನಾನು ಅಷ್ಟೇ. ನನಗ್ ಸಿಗೋ ಪ್ರೀತಿನ ಕಿತ್ಕೊಳಕ್ ಬಂದ್ರೆ ನಾನ್ ಸಹಿಸಲ್ಲ. ಹೆಣ್ಣಾಗಿದ್ರೆ ಸೌತಿ ಬರ್ತೀರೇನೋ ಭಯ ನಿಜ, ಆದ್ರೆ ಹರಿ ಗಂಡು. ಅದ್ ಯಾರೇ ಆದ್ರೂ ನನಗ್ ಹಿಡ್ಸಲ್ಲ. ನಿಮ್ ಪ್ರೀತಿ ನನಗ್ ಮಾತ್ರ ಸಿಗ್ಬೇಕು. ಈ ಮನೆಯವ್ರಿಗೆಲ್ಲ ನನ್ ಪ್ರೀತಿ ಹಂಚ್ತಾ ಇದೀನಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀಯ? ಹಾಗೆ ನೀ ನನ್ ಮದ್ವೆ ಆದ್ಮೇಲೆ ನಿನ್ ಪ್ರೀತಿ ನನಗ್ ಮಾತ್ರ, ನಿನ್ ಹೆತ್ತವ್ರಿಗಲ್ಲ ಅಂದ್ರೆ? ನಾನ್ ಮಾತಾಡ್ತಿರೋದು ಮನೆಯವ್ರ ಬಗ್ಗೆ ಅಲ್ಲ, ಮನೆಗ್ ಸಂಬಂಧ ಇಲ್ದೇ ಇರೋ 3ನೇ ವ್ಯಕ್ತಿ ಬಗ್ಗೆ. ಅವನು ನಿನ್ 3ನೇ ವ್ಯಕ್ತಿ ಇರ್ಬೋದು, ಆದ್ರೆ ನನಗವ್ನು ಮುಖ್ಯವಾದ ವ್ಯಕ್ತಿ. ನನ್ಗಿಂತಾನಾ? ಆದ್ರೆ ಡಿಸ್ಕಷನ್ ಈಗ ಯಾಕೆ? ಆಗ್ಬೇಕು. ಅಮ್ಮ ಸ್ನೇಹ, ಇಷ್ಟು ಸಣ್ಣ ವಿಷಯನ ದೊಡ್ಡದ್ ಮಾಡಬೇಡಮ್ಮ. ಮತ್ತೇನೇನತ್ತೆ, ಎಲ್ರು ಹೇಳ್ತಾ ಇದ್ರು ಕೇಳ್ತಾನೆ ಇಲ್ಲ. ನನ್ ಬಗ್ಗೆ ಯೋಚನೆನೂ ಮಾಡ್ತಾ ಇಲ್ಲ. ನಾಳೆ ಇದೇ ಹರಿಗೋಸ್ಕರ ನನ್ನನ್ ಬಿಡಲ್ಲ ಅಂತ ಏನ್ ಗ್ಯಾರಂಟಿ? ಸೊ ನನಗಿವತ್ತು ಅವ್ರಿಗೆ ಯಾರು ಮುಖ್ಯ ಅನ್ನೋದು ಗೊತ್ತಾಗ್ಬೇಕು. ಸ್ನೇಹ, ಪ್ಲೀಸ್ ಟ್ರೈ ಟು. ನೋ, ಡೋಂಟ್ ಟ್ರೈ ಟು ಕನ್ವಿನ್ಸ್ ಮೀ. ಅಮ್ಮ, ನೀನಾದ್ರೂ ಸ್ವಲ್ಪ ಹೇಳು. ಅಮ್ಮ, ಯಾಕೆ? ನೀವೇ ಹೇಳಿದ್ರಿ ನಮ್ಮಿಬ್ರು ಮಧ್ಯೆ ಇರೋ ಸಮಸ್ಯೆನ ನಾವೇ ಬಗೆಹರಿಸ್ಕೋಬೇಕು ಅಂತ. ಈಗ ಹೇಳಿ, ನಾನು ಹರಿನು? ಬೇಡ ಸ್ನೇಹ, ನೀ ನನ್ನ ಇಕ್ಕಟ್ಟಿನ ಪರಿಸ್ಥಿತಿ ಸಿಕ್ಕಾಕ್ಸ್ತಿದ್ಯಾ. ಯು ಹ್ಯಾವ್ ಟು ಟೆಲ್ ಮೀ ನೌ. ನನಗೆ ಇವತ್ತಿಗೆ ಈ ನಿಮಿಷಕ್ಕೆ ಹರಿನೇ ಮುಖ್ಯ. ಥ್ಯಾಂಕ್ಸ್. ನಿಮ್ಮನ್ನ ಪ್ರೀತಿಸಿ ನಿಮ್ಮನ್ನೇ ಮದ್ವೆ ಆಗ್ಬೇಕು ಅಂತ ಕನಸುಗಳನ್ನ ಕಟ್ಕೊಂಡು ನನಗೆ ಇದು ಬೇಕು, ಇನ್ನೂ ಬೇಕು. ಅಟ್ಲೀಸ್ಟ್ ಮದ್ವೆಗೆ ಮುಂಚೆನೆ ನಿಮ್ ಜೀವನದಲ್ಲಿ ನಾನೆಷ್ಟು ಮುಖ್ಯ ಅಂತ ಹೇಳ್ಬಿಟ್ರಲ್ಲ. ಬೇಡಮ್ಮ, ಬೇಡ. ಇವನಿಗೆ ನಾನು ಹೇಳ್ತೀನಿ, ಸ್ವಲ್ಪ ಸಮಾಧಾನ ಮಾಡ್ಕೊಮ್ಮ. ಬೇಡ ಅತ್ತೆ, ನನ್ಗೆ ಕ್ಷಮಿಸಿ. ಏನು ಮಾಡಿದ್ರು? ಸ್ನೇಹ, ಸ್ನೇಹ, ನನ್ನ ಮಾತು ಕೇಳು.